ಪವಿತ್ರ ಹಠದಿಂದಲೇ ಹಳ್ಳಕ್ಕೆ ಬಿದ್ರ ನಟ ದರ್ಶನ್. ಇನ್ಸ್ಟಾದಲ್ಲಿ ಪವಿತ್ರ ವಿರುದ್ಧ ಸ್ವಾಮಿ ಕೆಟ್ಟ ಮೆಸೇಜ್. ಪದೇ ಪದೇ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿದ್ದ ಸ್ವಾಮಿ. ಇದರಿಂದ ಕೋಪಗೊಂಡಿದ್ದ ಪವಿತ್ರ ಗೌಡ. ಅವನನ್ನ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು, ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಪವಿತ್ರ ಹಠ. ಅವನನ್ನ ಕರ್ಕೊಂಡು ಬಂದು ಬುದ್ಧಿ ಕಲಿಸಬೇಕು. ಪವಿತ್ರ ಒತ್ತಾಯದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದ್ರ ಹೇಗೆ? ದರ್ಶನ್ ಸೂಚನೆ ಮೇರೆಗೆ ವಿನಯ್ರಿಂದ ಕಿಡ್ನಾಪ್. ಪವಿತ್ರ ಹಠದಿಂದಲೇ ಹಳ್ಳಕ್ಕೆ ಬಿದ್ರ ನಟ ದರ್ಶನ್. ಇನ್ಸ್ಟಾದಲ್ಲಿ ಪವಿತ್ರ ವಿರುದ್ಧ ಸ್ವಾಮಿ ಕೆಟ್ಟ ಮೆಸೇಜ್ ಹಾಕಿದ್ರಂತೆ. ಪದೇ ಪದೇ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿದ್ದ ಸ್ವಾಮಿ. ಇದರಿಂದ ಕೋಪಗೊಂಡಿದ್ದ ಪವಿತ್ರ ಗೌಡ. ಅವನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ಬೇಕು, ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತ ಪವಿತ್ರ ಹಠ ಹಿಡಿದಿದ್ರಂತೆ. ಅವನನ್ನ ಕರ್ಕೊಂಡ್ ಬಂದು ಬುದ್ಧಿ ಕಲಿಸಬೇಕು. ಪವಿತ್ರ ಒತ್ತಾಯದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದ್ರ ಹೇಗೆ? ದರ್ಶನ್ ಸೂಚನೆ ಮೇರೆಗೆ ವಿನಯ್ರಿಂದ ಕಿಡ್ನಾಪ್ ಆಗಿದೆಯಾ ಹೇಗೆ?